ಕ್ರೈಮ್ ಥ್ರಿಲ್ಲರ್ ಆಗಿರ್ಲಿ ಅಥವಾ ಹೇಸ್ ಥ್ರಿಲ್ಲರ್ಗಳು ನಮ್ಮಲ್ಲಿ ಡಿಮ್ಯಾಂಡ್ ಮಾತ್ರ ಯಾವತ್ತಿಗೂ ಕಡಿಮೆ ಆಗಲ್ಲ. ಆದ್ರೆ ಅವುಗಳ ಸಕ್ಸಸ್ ರೇಷು ಎಷ್ಟರ ಮಟ್ಟಿಗಿದೆ ಅನ್ನೋದು ಆಯಾ ಪರ್ಟಿಕ್ಯುಲರ್ ಸಿನಿಮಾದ ಟೆಂಪ್ಲೇಟ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಬ್ಯಾಂಗ್ ಇದು ಗಣೇಶ್ ಪರಶುರಾಮ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಇದೇ ಆಗಸ್ಟ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ರಘು ದೀಕ್ಷಿತ್ ಅವರು ಡ್ಯಾಡಿ ಅನ್ನೋ ಪಾತ್ರನ ಮಾಡ್ತಾ ಇದ್ರೆ, ಸಾನ್ವಿ ಶ್ರೀವತ್ಸವ ಅವರು ಲಿಯೋನಾ ಆಗಿ, ಹಾಗೆ ಶ್ರಾವ್ಯ ಅವರು ಸಿರಿ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. 2 ವಾರದ ಹಿಂದೆ ಟ್ರೈಲರ್ ಬಂದಾಗ್ಲೇ ರಿವ್ಯೂ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಸಮಯದ ಅಭಾವನೋ ಏನೋ ಗೊತ್ತಿಲ್ಲ, ಇಲ್ಲಿವರೆಗೂ ಪೋಸ್ಟ್ಪೋನ್ ಆಗ್ತಾನೆ ಬಂದಿದೆ. ಎನಿವೇಸ್, ಈಗ ಇದ್ರ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಗಂಟೆನೂ ಬಾರಿಸ್ಬಿಡಿ, ಆಗಾಗ ಸಿಗ್ತಾ ಇರೋಣ. ಅಂಡ್ ವಿಡಿಯೋ ಇಷ್ಟ ಆದ್ರೆ ನಾನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು ಲೈಕ್ ಅಷ್ಟೇ. ಫಸ್ಟ್ ಆಫ್ ಆಲ್, ನನಗೆ ಈ ಟ್ರೈಲರ್ನ ಪ್ರೆಸೆಂಟೇಷನ್ ಇಷ್ಟ ಆಯಿತು. ಬಿಕಾಸ್ ಇಡೀ ಕಥೆ ಏನಿದೆ ಅದನ್ನ ಒಂದು ಟೆಂಪ್ಲೇಟ್ ಅಲ್ಲಿ ತೋರಿಸಿ ಸಿನಿಮಾದ ಸ್ಟ್ರಕ್ಚರ್ ಹೀಗಿರತ್ತೆ ಅಂತ ಹೇಳಿದ್ದಾರೆ. ಹಾಗೆ ಆ ಹೇಳೋ ಪ್ರೊಸೆಸ್ನಲ್ಲಿ ನಿಮಗೆ ಕಥೆ ಏನು ಅಂತ ಆರಾಮಾಗಿ ಗೊತ್ತಾಗತ್ತೆ. ಆದ್ರೆ ಆಕ್ಚುಯಲ್ ಥೀಮ್ ನ ಎಲ್ಲೂ ಸಹ ಬಿಟ್ಕೊಟ್ಟಿಲ್ಲ, ಚೆನ್ನಾಗಿ ಕವರ್ ಅಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಇಷ್ಟೊಂದನ್ನ ರಿವೀಲ್ ಮಾಡೋದು ಸಹ ಬೇಕಾಗಿರ್ಲಿಲ್ಲ. ಇನ್ನು ಟೆಕ್ನಿಕಲ್ ಆಗಿನೂ ಟ್ರೈಲರ್ನ ಕ್ವಾಲಿಟಿ ಅಂಡ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಆ ರೈನ್ ಎಫೆಕ್ಟ್, ಅಲ್ಲಿ ನಡೆಯುವಂತ ಫೈಟ್ಸ್ ಇಷ್ಟ ಆಯ್ತು. ಜೊತೆಗೆ ಇಲ್ಲಿ ಹಲವಾರು ಕಡೆ ಬೆಂಕಿಯಿಂದಾನೇ ಒಂದು ಆಂಬಿಯನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ನೋಡಿದ್ದಾರೆ. ಸೊ ಅದು ಸಿನಿಮಾದಲ್ಲಿ ಆದಷ್ಟು ನ್ಯಾಚುರಲ್ ಆಗಿ ಬಂದಿದ್ರೆ ಡೆಫಿನೆಟ್ಲಿ ಪ್ರತಿ ಫ್ರೇಮ್ ಕೂಡ ಬೆಟರ್ ಆಗಿ ಕಾಣುತ್ತೆ. ಓವರ್ ಆಲ್ ಟ್ರೈಲರ್ ನ ನೋಡಿದಾಗ ಇಲ್ಲಿನ ಎಡಿಟಿಂಗ್ ಸಖತ್ ಒಳ್ಳೆ ಇಂಪ್ರೆಷನ್ ಪಡ್ಕೊಳ್ಳುತ್ತೆ. ಈವನ್ ಅದರ ಮಿಕ್ಸಿಂಗ್, ಆ ಪ್ಯಾಟರ್ನ್, ಅಲ್ಲಿ ಕೊಟ್ಟಿರುವಂತ ಫಾಸ್ಟ್ ಕಟ್ಸ್, ಇವೆಲ್ಲ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡೋ ಎಲಿಮೆಂಟ್ಗಳು. ಇನ್ನ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ನಲ್ಲಿ ರಿತ್ವಿಕ್ ಮುರಳೀಧರ್ ಅವರು ಖಂಡಿತ ಅಪ್ರಿಸಿಯೇಷನ್ ಪಡ್ಕೋತಾರೆ. ಇವ್ರ ಕೆಲಸನ ಫಸ್ಟ್ ಟೈಮ್ ರಾಘು ಸಿನಿಮಾದಲ್ಲಿ ನೋಡಿದಾಗ್ಲೇ ಪೊಟೆನ್ಶಿಯಾಲಿಟಿ ಗೊತ್ತಾಯ್ತು. ಬಟ್ ಆ ಫಿಲ್ಮ್ ಅಲ್ಲಿ ಎಕ್ಸಿಕ್ಯೂಷನ್ ಅಷ್ಟೊಂದು ಹಿಡಿಸಿರ್ಲಿಲ್ಲ. ಆದ್ರೆ ಈಗ ಬ್ಯಾಂಗ್ ಟ್ರೈಲರ್ ನಲ್ಲಿ ಕೊಟ್ಟಿರುವಂತ BGM ಪ್ರಾಮಿಸಿಂಗ್ ಅನಿಸ್ತಿದೆ. ಸೊ ಸಿನಿಮಾದಲ್ಲೂ ಇಷ್ಟೇ ಒಳ್ಳೆ ಮ್ಯೂಸಿಕ್ ಬಂದಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇವುಗಳ ಹೊರತಾಗಿ ಕಿಚ್ಚ ಸುದೀಪ್ ಅವರಿಂದ ನರೇಟಿವ್ ನ ಶುರು ಮಾಡಿದ್ದು ಒಂದೊಳ್ಳೆ ವ್ಯಾಲ್ಯೂ ಅಡಿಷನ್. ಕಾನ್ಸೆಪ್ಟ್ ವೈಸ್ ಆಗ್ಲೇ ಹೇಳ್ದ ಹಾಗೆ ಇಲ್ಲಿ ಥ್ರಿಲ್ಲರ್ ಮಟೀರಿಯಲ್ ಅಂತೂ ಇದೆ, ಬಟ್ ಅದನ್ನ ಕ್ರೈಮ್ ಜೊತೆಗೆ ಡೈರೆಕ್ಟ್ ಆಗಿ ಸೇರಿಸೋದಕ್ಕಾಗಲ್ಲ. ಯಾಕಂದ್ರೆ ಅದಕ್ಕಿಂತ ಮುಖ್ಯವಾಗಿ ಟೈಮ್ ಅಂಡ್ ರೇಸ್ ಅನ್ನೋದನ್ನ ಸ್ಟೋರಿಲಿ ಮೆನ್ಷನ್ ಮಾಡಿದ್ದಾರೆ. ಡ್ಯಾಡಿ ಒಬ್ಬ ದೊಡ್ಡ ಡಾನ್, ಹಾಗೆ ಅವನ ಮಗಳು ಲಿಯೋನಾ. ಇವರಿಬ್ಬರ ಹತ್ರ 4 ಜನ ಅಮಾಯಕರು ಬೈ ಮಿಸ್ಟೇಕ್ ಆಗಿ ಬಂದು ತಗಲಾಕೊಳ್ತಾರೆ. ಅಂಡ್ ಅಲ್ಲಿಂದ ಆ 4 ಜನ ಯಾವುದೋ ಒಂದು ಟಾಸ್ಕ್ ಅಲ್ಲಿ ಇನ್ವಾಲ್ವ್ ಆಗಿ ಲಿಯೋನಾ ಕೊಟ್ಟಿರೋ ಟೈಮ್ ಒಳಗೆ ಕೆಲಸನ ಮುಗಿಸ್ಬೇಕು. ಬೇಸಿಕಲಿ ಈ ತರ ಕಾನ್ಸೆಪ್ಟ್ ತಗೊಂಡಾಗ ಅಲ್ಲಿ ಎಕ್ಸಿಕ್ಯೂಷನ್ ಮತ್ತೆ ಟ್ರೀಟ್ಮೆಂಟ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಆಡಿಯನ್ಸ್ಗೆ ಇಂಟ್ರೆಸ್ಟ್ ಹುಟ್ಟಬೇಕು, ಇಂಟೆನ್ಸಿಟಿನೂ ಮೇಂಟೈನ್ ಆಗಬೇಕು. ಅಡಿಷನಲಿ ಸ್ಕ್ರೀನ್ ಪ್ಲೇ ಮತ್ತೆ ರೈಟಿಂಗ್ ಡಿಪಾರ್ಟ್ಮೆಂಟ್ ಅನ್ನ ನೀವು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ, ಸ್ಕ್ರೀನ್ ಪ್ಲೇ ನಲ್ಲಿ ಗ್ರಿಪ್ ಹೇಗಿದೆ, ಯೂನಿಕ್ನೆಸ್ ಇದೆಯಾ ಅನ್ನೋ ಫ್ಯಾಕ್ಟರ್ಗಳೇ ಸಿನಿಮಾದ ರಿಸಲ್ಟ್ ಅನ್ನ ಡಿಸೈಡ್ ಮಾಡೋದು. ಸೊ ಈ ಎಲ್ಲಾ ವಿಷಯಗಳು ಫಿಲ್ಮ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗ್ಲಿ, ಅತಿ ಮುಖ್ಯವಾಗಿ ಡೈರೆಕ್ಟರ್ ತಾವು ಅನ್ಕೊಂಡಿರೋದನ್ನ ಪ್ರೇಕ್ಷಕರಿಗೆ ನೀಟಾಗಿ ಕನ್ವೆ ಮಾಡಿರ್ಲಿ ಅಂತ ಕೇಳ್ಕೊತೀನಿ. ಇನ್ನ ನೀವು ಟ್ರೈಲರ್ನ ನೋಡಿಲ್ಲ ಅಂದ್ರೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ನೋಡಿ. ಅಂಡ್ ನೋಡಿದ ಮೇಲೆ ವಾಪಸ್ ಇಲ್ಲಿ ಬಂದು ನಿಮ್ಮ ಅಭಿಪ್ರಾಯನ ಮರೀದೇನೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ. ಲೈಟ್ ಆಗಿ ಹಂಗೆ ಡಿಸ್ಕಸ್ ಮಾಡೋಣ. ಸೈನಿಂಗ್ ಆಫ್, ಲಿಖಿತ್.